ಓಂ ಸಾಯಿರಾಮ್. ನಮಸ್ಕಾರ ಸ್ನೇಹಿತರೆ. ಎಲ್ಲ ಸಾಯಿ ಭಕ್ತರಿಗೂ ಬಾಬಾರವರಿಂದ ಸಂದೇಶ. ಮಗು, ನೀನು ದೇಹದಿಂದ ಅಲ್ಲ, ಬದಲಾಗಿ ಮನಸ್ಸಿನಿಂದ ತುಂಬಾ ದಣಿದಿರುವೆ. ಆದರೂ ಪ್ರತಿದಿನ ಬದುಕಿನ ಹೊಸ ದಿನವನ್ನು ಧೈರ್ಯದಿಂದ ನಗುಮುಖದೊಂದಿಗೆ ಸ್ವಾಗತಿಸುತ್ತಿರುವ ನಿನ್ನ ಈ ಗುಣ ನನ್ನನ್ನು ಬೆರಗುಗೊಳಿಸುತ್ತಿದೆ. ನಿನ್ನ ಎಲ್ಲ ದುಃಖವನ್ನು ನಗುಮುಖದ ಹಿಂದೆ ಮರೆ ಮಾಡಿ ನಿನ್ನವರಿಗಾಗಿ ನಗುಮುಖದೊಂದಿಗೆ ಬದುಕುವ ನಿನ್ನ ಗುಣವೇ ನನಗೆ ತುಂಬಾ ಪ್ರಿಯವೆನಿಸುತ್ತಿದೆ. ಇನ್ನು ಕೆಲವೇ ದಿನಗಳು ನಟನೆಯ ನಗುವಿನ ನಿನ್ನ ಬದುಕಿಗೆ ನಿಜವಾದ ಸಂತೋಷದ ಯಶಸ್ಸನ್ನೇ ನೀಡುವೆನು. ನಾನು ನಿನ್ನಿಂದ ಎಲ್ಲೋ ದೂರದಲ್ಲಿಲ್ಲ, ನಿನ್ನ ಅಂತರಾತ್ಮದಲ್ಲಿಯೇ ಇದ್ದೇನೆ. ನಿನ್ನ ಪ್ರತಿಯೊಂದು ಹೋರಾಟವನ್ನು ನಾನು ನೋಡುತ್ತಿರುವೆನು. ನಿನ್ನ ಜೀವನದಲ್ಲಿ ಬರುತ್ತಿರುವ ಪ್ರತಿಯೊಂದು ಅಡಚಣೆಯು ನಾನು ನಿನಗೆ ನೀಡುತ್ತಿರುವ ಪರೀಕ್ಷೆಯಾಗಿದೆ. ನೀನು ಅವುಗಳನ್ನು ಶಿಕ್ಷೆ ಎಂದುಕೊಳ್ಳಬೇಡ. ನಿನ್ನ ಭಕ್ತಿ ಮತ್ತು ಧೈರ್ಯ ದೃಢ ಎಂಬುದನ್ನು ತೋರಿಸಲು ನಾನು ಸೃಷ್ಟಿಸಿರುವ ಕಾಲವಷ್ಟೇ. ನನ್ನ ನಾಮವು ನಿನ್ನನ್ನು ಎಷ್ಟು ಕುಗ್ಗಿದ್ದರೂ ಮತ್ತೆ ಬಲಿಷ್ಠನನ್ನಾಗಿಸುವ ಒಂದು ಸರಳ ಮಾರ್ಗ. ನಿನ್ನ ಜೀವನದಲ್ಲಿ ಈಗ ಬಂದಿರುವ ಬಿರುಗಾಳಿಯು ನಿನ್ನನ್ನು ನಾಶ ಮಾಡಲಿಕ್ಕಲ್ಲ, ಬದಲಾಗಿ ನೀನು ಎಷ್ಟು ಬಲಿಷ್ಠನೆನ್ನುವುದನ್ನು ತಿಳಿಸಲು. ಬಲು ಬೇಗನೆ ನಿನ್ನ ಬದುಕಿನ ಒಂದು ಕಠಿಣ ಹಂತವು ಮುಗಿಯುತ್ತಿದೆ. ಹೊಸ ಜೀವನದ ಆರಂಭಕ್ಕೆ ನಾನು ನಿನಗೆ ರಕ್ಷಣೆಯ ದಾರಿಯನ್ನು ಸಿದ್ಧಗೊಳಿಸುತ್ತಿರುವೆನು. ನಿನ್ನ ತಾಳ್ಮೆ ಮತ್ತು ಪ್ರಾರ್ಥನೆಯನ್ನು ನಾನೆಂದಿಗೂ ವ್ಯರ್ಥವಾಗಲು ಬಿಡುವುದಿಲ್ಲ. ನಿನ್ನ ಹೃದಯದಲ್ಲಿ ನೋವು, ಒತ್ತಡ, ಅಸಹನೆ ಎಲ್ಲವೂ ನನ್ನನ್ನು ತಲುಪಿವೆ. ಚಿಂತೆಯನ್ನು ಬಿಡು. ನೀನು ನನ್ನನ್ನು ನಂಬಿರುವಾಗ ನಾನು ನಿನ್ನ ಆಶಯಗಳೆಲ್ಲವನ್ನು ಈಡೇರಿಸುತ್ತೇನೆ. ಈಗ ನಿನ್ನ ಹೃದಯದಲ್ಲಿ ಇರುವಂತ ಭಾರಗಳೆಲ್ಲವನ್ನು ನಾನು ಹೊತ್ತು ನಿನ್ನ ಮನಸ್ಸಿನ ಭಾರವನ್ನು ಹಗುರವಾಗಿಸುತ್ತೇನೆ. ನಿನ್ನ ಜೀವನದಲ್ಲಿ ಹೊಸ ಬೆಳಕು, ಹೊಸ ದಾರಿಗಳು ತೆರೆದುಕೊಳ್ಳುವಂತೆ ಮಾಡುತ್ತೇನೆ. ನೀನು ಬದುಕಿನಲ್ಲಿ ಸೋಲುತ್ತಾ ಬಂದಿದ್ದರೂ ನಿನ್ನಲ್ಲಿರುವ ಹಠ ಮತ್ತು ನನ್ನ ಮೇಲಿನ ನಿನ್ನ ದೃಢವಾದ ಭಕ್ತಿ ನಾನು ನಿನ್ನನ್ನು ಗೆಲ್ಲುವಂತೆ ಮಾಡುತ್ತಿರುವವು. ನಿನ್ನನ್ನು ತುಳಿಯಲು ಬಂದ ಬಲವಂತರು ನಿನ್ನನ್ನು ತುಳಿದರು, ಆದರೆ ನನ್ನ ಮೇಲಿನ ನಿನ್ನ ನಂಬಿಕೆಯು ನೆಲಸಮವಾಗಿರುವ ನಿನ್ನನ್ನು ಭೂಮಿಯಲ್ಲಿ ಹೂತ ಬೀಜದಂತೆ ಹೆಮ್ಮರವಾಗಿಸುತ್ತಿರುವವು. ನನ್ನ ಮೇಲಿನ ನಂಬಿಕೆಯೇ ನಿನಗೆ ಶಕ್ತಿಯಾಗಿವೆ. ನಾನು ನಿನ್ನೊಂದಿಗೆ ಇದ್ದೇನೆ. ನಿನ್ನ ಶ್ರದ್ಧೆ, ನಿನ್ನ ಧೈರ್ಯ ಎಲ್ಲವೂ ನನ್ನನ್ನು ನೀನಿರುವಲ್ಲಿಗೆ ಬಂದು ಸೇರುವಂತೆ ಮಾಡಿವೆ. ನೀನು ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಅದನ್ನು ಯಾರಿಗೂ ಹೇಳಬೇಡ. ಮೌನದಿಂದ ಮಾಡಿದ ನಿನ್ನ ಕಾರ್ಯಕ್ಕೆ ನನ್ನ ಕೃಪೆ ಶೀಘ್ರವಾಗಿಯೇ ಫಲ ನೀಡುತ್ತದೆ. ನೀನು ಮೌನವಾಗಿ ಸಹಿಸಿಕೊಂಡಿರುವ ಪ್ರತಿಯೊಂದು ನೋವನ್ನು ನಾನು ನೋಡಿರುವೆ. ನೀನು ಕಣ್ಣೀರಿನಿಂದ ನನ್ನ ಮುಂದೆ ಮಾಡಿರುವ ಪ್ರಾರ್ಥನೆ ವ್ಯರ್ಥವಾಗಿಲ್ಲ. ನಿನ್ನ ಪ್ರಾರ್ಥನೆಗೆ ನಾನು ಕೊಡುವ ಉತ್ತರವು ತಡವಾಗಿರಬಹುದು, ಆದರೆ ಎಂದಿಗೂ ಹುಸಿಯಾಗುವುದಿಲ್ಲ. ನಾಳೆ ನನ್ನ ಉತ್ತರವು ನಿನ್ನ ಕಣ್ಣೀರು ಹಾಕಿರುವ ಆ ಕಣ್ಣುಗಳಲ್ಲಿ ನಗುವಾಗಿ ಮೂಡುವುದು. ನಾನು ಸರಿಯಾದ ಸಮಯದಲ್ಲಿ ನಿನಗೆ ಅರಿವೇ ಇಲ್ಲದಂತೆ ಅಚ್ಚರಿ ಪಡುವ ಪವಾಡವೊಂದನ್ನು ಮಾಡುವೆನು. ಇಂದು ರಾತ್ರಿ ನಿನ್ನ ಮನಸ್ಸನ್ನು ನನ್ನ ಪಾದಗಳಲ್ಲಿ ಇಟ್ಟು ಮಲಗು. ನಾನು ಎಲ್ಲವನ್ನು ಸರಿಪಡಿಸುವೆನು. ನಾನು ಇರುವೆ ಎನ್ನುವ ನಿನ್ನ ಭರವಸೆಯು ಸದಾ ನನ್ನನ್ನು ನಿನ್ನ ಬಳಿ ಇರುವಂತೆ ಮಾಡಿದೆ. ಪ್ರತಿ ಕ್ಷಣವೂ ನಾನು ನಿನ್ನನ್ನು ರಕ್ಷಿಸುತ್ತಿರುವೆ. ನಿನ್ನ ಕನಸುಗಳ ಪ್ರಾರ್ಥನೆ ಕೈಗೂಡುತ್ತದೆ. ನಿನ್ನ ಸಮಸ್ಯೆಗಳಿಗೆ, ಕಷ್ಟಗಳಿಗೆ ಪರಿಹಾರವು ಅತಿ ಬೇಗನೆ ನಿನ್ನ ಬಳಿ ಬರುವುದು. ಇದು ನಾನು ನಿನಗೆ ನೀಡುವ ವಚನವಾಗಿದೆ. ಧೈರ್ಯವಾಗಿ ಮುಂದೆ ಸಾಗು. ನಾನು ಎನ್ನುವ ರಕ್ಷಣೆ ನಿನ್ನ ನೆರಳಿನಂತೆ ಸದಾ ನಿನ್ನನ್ನು ಕಾಪಾಡುವುದು. ನಿನ್ನ ಭಾಗ್ಯದ ಬಾಗಿಲು ಸ್ವಯಂ ನಾನೇ ತೆರೆಯುವೆ. ನೀನು ಬಯಸುತ್ತಿರುವ ಆರೋಗ್ಯ, ಗೆಲುವು, ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ನಿನ್ನ ಕೈ ಅಳತೆಯ ಅಂತರದಲ್ಲಿಯೇ ಇರುವುದು. ಅದರ ಬಳಿ ನಾನೇ ನಿನ್ನನ್ನು ಕರೆದೊಯ್ಯುವೆ. ನೀನು ನನ್ನ ಆಯ್ಕೆಯಾಗಿರುವೆ. ನಿನಗೆ ಎಲ್ಲ ಕಷ್ಟ, ದುಃಖ, ಸಮಸ್ಯೆಗಳು ವಿದಾಯ ಹೇಳುತ್ತಿವೆ. ಈಗ ಯಾವುದಕ್ಕೂ ನೀನು ಅಂಜದಿರು. ನಂಬಿಕೆ ಇಟ್ಟು ಮುಂದೆ ನಡೆ. ನಿನಗೆ ಬೇಕಾದದ್ದು ನಿನಗೆ ಬೇಕಾದ ಸಮಯದಲ್ಲಿ ನನ್ನ ಕೃಪೆಯಿಂದ ನಿನಗೆ ದೊರೆಯುತ್ತದೆ. ನೀನು ಬಯಸುವುದನ್ನೇ ನಾನು ನೀಡುತ್ತೇನೆ. ನನ್ನ ಅನುಗ್ರಹವು ತಡವಾಗಿರಬಹುದು, ಆದರೆ ಎಂದಿಗೂ ಸುಳ್ಳಾಗಲಾರದು. ಇದು ನಾನು ನಿನಗೆ ನೀಡುತ್ತಿರುವ ವಚನವಾಗಿದೆ.